ನಮಸ್ಕಾರ ಸ್ನೇಹಿತರೆ. ಶಿವನು ಭಕ್ತರನ್ನು ರಕ್ಷಿಸಲು, ಬ್ರಹ್ಮಾಂಡವನ್ನು ರಕ್ಷಿಸಲು ಕಾಲಕಾಲಕ್ಕೆ ಅವತಾರಗಳನ್ನು ಎತ್ತುತ್ತಲೇ ಬಂದಿರುವುದನ್ನು ನಾವು ಕಾಣಬಹುದು. ಈ ಇಂದಿನ ವಿಡಿಯೋದಲ್ಲಿ ಶಿವನು ಬ್ರಹ್ಮಾಂಡದ ಸಮತೋಲನಕ್ಕಾಗಿ ಎತ್ತಿದ ಕೆಲವು ಅವತಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಉಳಿದ ಅವತಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಂದಿ ಅವತಾರ. ಪೌರಾಣಿಕ ಹಿನ್ನೆಲೆ ಪ್ರಕಾರ ನಂದಿಯು ಶಿಲದ ಎಂಬ ಓರ್ವ ಋಷಿಯ ಪುತ್ರ. ಶಿಲದ ಮುನಿಗಳು ಉತ್ತರಾಧಿಕಾರಿಯನ್ನು ಪಡೆಯಲು ಶಿವನ ಕುರಿತು ಘೋರ ತಪಸ್ಸನ್ನು ಮಾಡುತ್ತಾರೆ. ಶಿಲದರ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಮುನಿಗಳಿಗೆ ನಾನೇ ನಿನ್ನ ಪುತ್ರನಾಗಿ ಬರುತ್ತೇನೆ ಎಂದು ವರವನ್ನು ನೀಡುತ್ತಾರೆ. ನಂತರ ಶಿಲದ ಮುನಿಗೆ ಭೂಮಿಯಲ್ಲಿ ಒಂದು ಮಗು ಸಿಗುತ್ತದೆ. ಆ ಮಗುವು ಶಿವನ ಅಂಶವಾಗಿದ್ದು ಶಿಲದ ಮುನಿಯು ಸಂತೋಷದಿಂದ ಆ ಮಗುವಿಗೆ ನಂದಿ ಎಂದು ಹೆಸರಿಡುತ್ತಾರೆ. ಕಾಲ ಕಳೆದಂತೆ ಒಬ್ಬ ಸಂತರಿಂದ ಶಿಲದ ಮುನಿಗೆ ನಂದಿಯು ಅಲ್ಪಾಯುಷಿ ಎಂಬ ಸತ್ಯ ತಿಳಿಯುತ್ತದೆ. ನಂತರ ಮುನಿಗಳು ನಂದಿಯನ್ನು ಶಿವನ ಕುರಿತು ತಪಸ್ಸು ಮಾಡುವಂತೆ ಕಾಡಿಗೆ ಕಳಿಸುತ್ತಾರೆ. ನಂದಿಯು ಪರಮಾತ್ಮ ಶಿವನ ಕುರಿತು ಘೋರ ತಪಸ್ಸನ್ನು ಮಾಡುತ್ತಾನೆ. ಈ ತಪಸ್ಸಿಗೆ ಮೆಚ್ಚಿದ ಶಿವನು ನಂದಿಗೆ ಏನು ಹೊರಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ನಂದಿಯು ತನ್ನ ದೀರ್ಘಾಯುಷ್ಯದ ಬಗ್ಗೆ ಕೇಳದೆ ನಾನು ಸದಾ ನಿಮ್ಮೊಂದಿಗೆ ಇರುವಂತೆ ವರ ಕೇಳುತ್ತಾನೆ. ಇದಕ್ಕೆ ಶಿವನು ತಥಾಸ್ತು ಎಂದು ಹೇಳುತ್ತಾನೆ. ನಂದಿಯು ತನ್ನ ಆಯುಷ್ಯ ಮುಗಿದ ಮೇಲೆ ಶಿವನ ವಾಹನವಾಗಿ ಶಿವನ ಬಳಿಯೇ ನಿಲ್ಲಿಸುತ್ತಾನೆ. ಅಶ್ವತ್ಥಾಮ ಅವತಾರ. ಮಹಾಭಾರತದಲ್ಲಿ ಬರುವ ಅಶ್ವತ್ಥಾಮನು ಶಿವನ ಅವತಾರವೆಂದೇ ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಶ್ವತ್ಥಾಮನು ಚಿರಂಜೀವಿಯಾಗಿದ್ದು ಗುರು ದ್ರೋಣಾಚಾರ್ಯರು ತನಗೆ ಪರಾಕ್ರಮಿಯಾಗಬೇಕೆಂದು ಶಿವನ ಕುರಿತು ತಪಸ್ಸು ಮಾಡಿ ಶಿವನಿಂದ ಪರಾಕ್ರಮಿಯಾದ ಹಣೆಯಲ್ಲಿ ರತ್ನವನ್ನು ಹೊಂದಿರುವ ಶಿವನ ಅಂಶವನ್ನು ಮಗನಾಗಿ ಪಡೆಯುತ್ತಾನೆ. ಅವನಿಗೆ ಅಶ್ವತ್ಥಾಮ ಎಂದು ಹೆಸರಿಟ್ಟು ಬಿಲ್ವಿದ್ಯೆಯಲ್ಲಿ ನಿಪುಣನಾಗಿ ಮಾಡುತ್ತಾನೆ. ಅಲ್ಲದೆ ಬಹಳ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮನು ಹೊಂದಿರುತ್ತಾನೆ. ಮಹಾಭಾರತ ಯುದ್ಧ ಮುಗಿದ ಮೇಲೆ ತನ್ನ ಸ್ನೇಹಿತನಾದ ದುರ್ಯೋಧನನ ಸಾವಿನ ನಂತರ ಅಶ್ವತ್ಥಾಮನು ಪಾಂಡವರ ಸಂತತಿಯನ್ನು ನಾಶ ಮಾಡಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಪಾಂಡವರ ಮಕ್ಕಳನ್ನು ಕೊಂದು ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭಕ್ಕೆ ಬಿಡುತ್ತಾನೆ. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಅಶ್ವತ್ಥಾಮನ ಹಣೆಯ ರತ್ನವನ್ನು ತೆಗೆದು ದೈವಿಕ ಶಕ್ತಿಯನ್ನು ಕಿತ್ತುಕೊಳ್ಳುತ್ತಾನೆ. ಕಲಿಯುಗ ಮುಗಿಯುವವರೆಗೂ ಅಲೆದಾಡುವಂತೆ ಅಮರತ್ವದ ಶಾಪವನ್ನು ನೀಡುತ್ತಾನೆ. ಸ್ನೇಹಿತರೆ, ಮನುಷ್ಯ ಅದೆಷ್ಟೇ ಅದೃಷ್ಟವಂತನಾದರೂ ಆತನು ಮಾಡಿದ ಪಾಪಕರ್ಮಕ್ಕೆ ಆತನ ಹಣೆ ಬರಹ ನಿರ್ಧಾರವಾಗಿರುತ್ತದೆ ಎಂದು ಶಿವನು ಅಶ್ವತ್ಥಾಮನ ಅವತಾರದಲ್ಲಿ ನಮಗೆ ತಿಳಿಸಿಕೊಡುತ್ತಾನೆ. ಪಿಪ್ಪಲಾದ ಅವತಾರ. ಶಿವನು ತನ್ನ ಭಕ್ತರನ್ನು ಶನಿದೇವನಿಂದ ಕಾಪಾಡಲು ಎತ್ತಿದ ಅವತಾರವೇ ಪಿಪ್ಪಲಾದ ಅವತಾರ. ಪಿಪ್ಪಲಾದನು ಮುನಿಗಳಾದ ದದೀಚಿ ಪುತ್ರನಾಗಿ ಜನಿಸುತ್ತಾನೆ. ಇವನು ಬಾಲ್ಯದಲ್ಲಿ ಇರುವಾಗ ದೇಶಕ್ಕೆ ಬರಗಾಲ ಬಂದಿರುತ್ತದೆ. ಆಗ ಶನಿದೇವನ ದಿಸೆಯಿಂದ ಪಿಪ್ಪಲಾದನು ದದೀಚಿ ಮುನಿಗಳನ್ನು ಬಿಟ್ಟು ಕಾಡನ್ನು ಸೇರುತ್ತಾನೆ. ಇದರಿಂದ ಪಿಪ್ಪಲಾದನು ಶನಿದೇವನಿಗೆ ಶಾಪವನ್ನು ನೀಡುತ್ತಾನೆ. ನಂತರ ಶನಿಯ ಪ್ರಾರ್ಥನೆಗೆ ಕ್ಷಮಿಸಿದ ಪಿಪ್ಪಲಾದನು 16 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಮಾತನ್ನು ಪಡೆಯುತ್ತಾನೆ. ಸ್ನೇಹಿತರೆ, ಶಿವನ ಪಿಪ್ಪಲಾದ ಅವತಾರವನ್ನು ಪೂಜಿಸುವುದರಿಂದ ಶನಿ ದೋಷದಿಂದ ಮುಕ್ತಿಯನ್ನು ಪಡೆಯಬಹುದು. ಕಿರಾತೇಶ್ವರ ಅವತಾರ. ದ್ವಾಪರ ಯುಗದಲ್ಲಿ ಅರ್ಜುನನು ಶಸ್ತ್ರಗಳನ್ನು ಪಡೆಯಲು ತಪಸ್ಸನ್ನು ಮಾಡಲು ಬರುವಾಗ ಒಂದು ಹಂದಿ ಅವನ ಮೇಲೆ ದಾಳಿ ಮಾಡುತ್ತದೆ. ಆಗ ಅರ್ಜುನನು ಆ ಹಂದಿಗೆ ಬಾಣವನ್ನು ಬಿಡುತ್ತಾನೆ. ಅದೇ ಸಮಯದಲ್ಲಿ ಕಿರಾತೇಶ್ವರ ಅವತಾರದಲ್ಲಿದ್ದ ಪರಮೇಶ್ವರನು ಬಾಣ ಬಿಡುತ್ತಾನೆ. ಹಂದಿ ಅಸುನೀಗುತ್ತದೆ. ಆಗ ಇಬ್ಬರ ನಡುವೆ ಹಂದಿಯನ್ನು ಕೊಂದದ್ದು ಯಾರು ಎಂಬ ವಿಷಯಕ್ಕೆ ಜಗಳ ಶುರುವಾಗಿ ಈ ಜಗಳದಲ್ಲಿ ಅರ್ಜುನ ಸೋಲುವ ಸಂದರ್ಭ ಬಂದಾಗ ಅರ್ಜುನ ತಾನು ಪೂಜಿಸುವ ಲಿಂಗಕ್ಕೆ ಪುಷ್ಪದ ಹಾರವನ್ನು ಹಾಕಿ ನಮಸ್ಕರಿಸುತ್ತಾನೆ. ಆಗ ಆ ಹಾರವು ಕಿರಾತೇಶ್ವರ ಅವತಾರದಲ್ಲಿದ್ದ ಶಿವನಿಗೆ ಬಂದು ಬೀಳುತ್ತದೆ. ಇದಾದ ನಂತರ ಶಿವ ತನ್ನ ನಿಜ ರೂಪ ತೋರಿಸುತ್ತಾನೆ. ಶಿವನು ಅರ್ಜುನನ ಸಾಹಸ ಮತ್ತು ಭಕ್ತಿಗೆ ಮೆಚ್ಚಿ ಶಕ್ತಿಶಾಲಿ ಅಸ್ತ್ರವಾದ ಪಶುಪತಾಸ್ತ್ರವನ್ನು ನೀಡುತ್ತಾನೆ.
ಶಿವ ಪರಮಾತ್ಮನು ಅರ್ಜುನನನ್ನು ಪರೀಕ್ಷಿಸಲು ತೆಗೆದುಕೊಂಡ ಅವತಾರವೇ ಕಿರಾತೇಶ್ವರ ಅವತಾರವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.